ಐತಿಹಾಸಿಕ ಸಿಗಂದೂರು ಸೇತುವೆಗೆ 1 ವರ್ಷ ಸಂಭ್ರಮ. ಹೌದು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿ 1 ವರ್ಷ ಪೂರ್ತಿಯಾದ ಹಿನ್ನೆಲೆ ಜನರಲ್ಲಿ ಹರ್ಷ ಮನೆ ಮಾಡಿದ್ದು, ಶರಾವತಿ ನದಿ ತೀರದಲ್ಲಿ ಭರ್ಜರಿ ಸಂಭ್ರಮಾಚರಣೆ ಆಚರಿಸಲಾಯಿತು. ನಿನ್ನೆ ರಾತ್ರಿ ಸೇತುವೆ ಮೇಲೆ ಸೇರಿದ್ದ ನೂರಾರು ಜನರು, ಸ್ಥಳೀಯರು ಸೇತುವೆ ಮೇಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಳೆದ ವರ್ಷ ಜುಲೈ 14ರಂದು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆ ಲೋಕಾರ್ಪಣೆ ಮಾಡಿದ್ದರು. ದೇಶದ 2ನೇ ಅತಿ ಉದ್ದದ ಕೇಬಲ್ ಆಧಾರಿತ ಬ್ರಿಡ್ಜ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿಗಂದೂರು ಸೇತುವೆ ಕರೂರು, ಬಾರಂಗಿ ಹೋಬಳಿ ಜನರಿಗೆ ಬಹುಮುಖ್ಯವಾದ ಸೇತುವೆಯಾಗಿದೆ. ದ್ವೀಪದ ಜನರನ್ನು ಹೊರಜಗತ್ತಿಗೆ ಬೆಸೆದಿದ್ದ ಈ ಸೇತುವೆ. ಈ ಕಾರಣಕ್ಕೆ ಸೇತುವೆಯಾಗಿ 1 ವರ್ಷವಾದರೂ ಸಂಭ್ರಮಿಸುತ್ತಿರುವ ಶರಾವತಿ ಎಡದಂಡೆ ಜನರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಚತುರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು. ಚತುರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು. ಅಂಬಾರಗೋಡ್ಲು ಕಳಸವಳ್ಳಿ ಶರಾವತಿ ಹಿನ್ನೀರಿನ ಸೇತುವೆಯ 1 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಊರಿನ ನಾಗರಿಕರು ಯಾರು ಈ ಸೇತುವೆ ನಿರ್ಮಾಣವನ್ನು ಮಾಡಿಕೊಂಡಿರ್ತಕ್ಕಂಥ NDA ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ಗಡ್ಕರಿ ಅವರಿಗೆ, ಯಡಿಯೂರಪ್ಪನವರಿಗೆ, ರಾಘವೇಂದ್ರನವರಿಗೆ, ಯಾರೆಲ್ಲ ಕಾರಣೀಭೂತರು ಅವರಿಗೆಲ್ಲರಿಗೂ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಈ ಒಂದು 1 ವರ್ಷ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡೋದ್ರ ಮೂಲಕ ಅವರ ಒಂದು ಕೊಡುಗೆಯನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಭಾಗದ ಜನ ನಾವು ಸ್ಮರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಕಾರಣೀಭೂತರು, ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ರು, ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇವೆ. ನಮ್ಮ ಸುದೀರ್ಘ ಹೋರಾಟದಲ್ಲಿ ನಮ್ಮ ಜೊತೆಯಾಗಿದ್ದಂಥ ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರುಗಳು, ಬೇರೆ ಬೇರೆ ಸಿದ್ಧಾಂತದ ಮುಖಂಡರುಗಳು, ಸಂಘ ಪರಿವಾರದ ಹಿರಿಯರು, ಈ ಎಲ್ಲರನ್ನೂ ಕೂಡ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಶಾಪ ವಿಮೋಚನೆಯಾಗಿ 1 ವರ್ಷದ ಸಂದರ್ಭದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇವೆ.